ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ದೇವರ ಸಂದೇಶವಾಗಿ ನೋಡೋಣ. ನೋಡಿ, ಪ್ರಾರ್ಥನೆ ಮಾಡುವುದು ಹೇಗೆ, ಪ್ರಾರ್ಥನೆ ಮಾಡುವಾಗ ಯಾವ ವಿಷಯಗಳನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು, ಪ್ರಾರ್ಥನೆ ಮಾಡುವಾಗ ಏನೇನು ನಡೆಯುತ್ತೆ ಎಂಬುದಾಗಿ ನಾವು ಈ ದಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಾವು ನೇರವಾಗಿ ದೇವರ ಒಂದು ಸಂದೇಶವನ್ನು ನೋಡೋಣ. ನೋಡಿ, ವಾಕ್ಯ ಭಾಗದಲ್ಲಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೂ ಈ ವಿಷಯ ಬರೆಯಲ್ಪಟ್ಟಿದೆ. ನೋಡಿ, ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಗಳು ಬಹು ಬಲವಾಗಿರ್ತಾರೆ. ಪ್ರಾರ್ಥನೆ ಮಾಡುವಾಗ ಅನೇಕ ಅದ್ಭುತಗಳು, ಸೂಚಕ ಕಾರ್ಯಗಳು ನಡೆಯುತ್ತೆ. ಅನೇಕ ರೋಗಿಗಳು ಸ್ವಸ್ಥತೆಯನ್ನು ಹೊಂದಿಕೊಳ್ತಾರೆ. ಪ್ರಾರ್ಥನೆ ಮಾಡುವಾಗ ಅನೇಕ ದೆವ್ವಗಳು ಸಹ ಓಡಿ ಹೋಗುತ್ತವೆ. ಕುಟುಂಬದಲ್ಲಿ ಕಷ್ಟ ಇರುವಾಗ ಅದರಿಂದ ನಮಗೆ ಬಿಡುಗಡೆಯಾಗುತ್ತೆ. ಪ್ರಾರ್ಥನೆ ಮಾಡುವಾಗ ಶಾಂತಿಯು, ಸಮಾಧಾನವು ದೊರೆಯುತ್ತದೆ. ನೋಡಿ, ಅನೇಕ ವ್ಯಕ್ತಿಗಳು ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಅದ್ಭುತಗಳನ್ನು ಹೊಂದಿದ್ದೇವೆ, ಆಶ್ಚರ್ಯ ಕಾರ್ಯಗಳನ್ನು ಹೊಂದಿದ್ದೇವೆ, ನಮಗೆ ಬಿಡುಗಡೆ ಸಿಕ್ಕಿದೆ ಎಂಬುದಾಗಿ ಅನೇಕ ಜನರು ಸಾಕ್ಷಿಯನ್ನು ಹೇಳ್ತಾರೆ. ಆದ್ರೆ ನೋಡಿ, ಈ ಪ್ರಾರ್ಥನೆಯನ್ನು ಮಾಡುವಾಗ ಯಾವ ವಿಷಯಗಳು ತುಂಬಾ ಮುಖ್ಯವಾಗಿವೆ, ಯಾವ ವಿಷಯಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ನಾವು ಯೇಸು ಕ್ರಿಸ್ತನೇ ಹೇಳಿರುವಂತ ಒಂದು ಸಂದರ್ಭವನ್ನು ನಾವು ನೋಡೋಣ. ನೋಡಿ, ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ 5ನೇ ವಾಕ್ಯದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಕಪಟಿಗಳಾಗೆ ಇರಬಾರ್ದು. ಕಪಟಿಗಳು ಎಂದು ಹೇಳುವಾಗ ನಾಟಕ ಆಡುವವರು, ಎಲ್ಲರ ಮುಂದೆ ಒಂದು ಡ್ರಾಮಾ ಮಾಡುವಂತ ವ್ಯಕ್ತಿಗಳ ಹಾಗೆ ಇರಬಾರದು. ಈ ವಿಷಯವನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಮತ್ತು ಜನರು ನೋಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬಾರದು. ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ನಾವು ಎಲ್ಲಿದ್ದೇವೆ, ನಮ್ಮನ್ನೆಲ್ಲ ನೋಡ್ತಾ ಇದ್ದಾರಾ ಎಂಬುದಾಗಿ ನಾವು ಯೋಚನೆಯನ್ನು ಮಾಡಬಾರದು. ಕೆಲವರು ಇರ್ತಾರೆ, ಇವರು ಕಪಟಿಗಳ ಹಾಗೆ ಮಾಡ್ತಾರೆ, ಜನರು ನೋಡಲಿ ಎಂಬುದಾಗೆ ಮಾಡ್ತಾರೆ. ಆದರೆ ಸ್ವಂತ ವೈಯಕ್ತಿಕ ಜೀವನದಲ್ಲಿ ನೋಡುವಂತ ಸಂದರ್ಭದಲ್ಲಿ ಪ್ರೇಯರ್ ಲೈಫೇ ಇರುವುದಿಲ್ಲ. ಜನರು ನೋಡುವಾಗ ಸುಮಾರು ಹೊತ್ತು ಪ್ರಾರ್ಥನೆ ಮಾಡ್ತಾರೆ, ಸಭೆಗಳಲ್ಲಿ ಹೆಚ್ಚಾದ ಸಮಯವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತಾರೆ, ಅನೇಕ ವೇದ ವಾಕ್ಯವನ್ನು ಹೇಳುತ್ತಾ ಪ್ರಾರ್ಥನೆ ಮಾಡ್ತಾರೆ. ಆದರೆ ಪರ್ಸನಲ್ ಲೈಫ್ ಅನ್ನು ನಾವು ಚೆಕ್ ಮಾಡುವಂತ ಸಂದರ್ಭದಲ್ಲಿ ಇವರು ಪ್ರೇಯರೇ ಮಾಡುವುದಿಲ್ಲ. ಪ್ರಾರ್ಥನಾ ಒಂದು ಜೀವಿತವೇ ಇವರು ಹೊಂದಿರುವುದಿಲ್ಲ. 6ನೇ ವಾಕ್ಯದಲ್ಲಿ ನೋಡುವಾಗ ಏಕಾಂತವಾದ ಕೋಣೆಯಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಬೇಕು. ನಾವು ಒಬ್ಬರೇ ಇರುವಾಗ ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡಬೇಕು. ಜನರು ನೋಡುವಾಗಲ್ಲ, ಕಪಟಿಗಳ ಹಾಗೆ ನಾವು ಪ್ರಾರ್ಥನೆ ಮಾಡಬಾರದು. ಆದ್ರೆ ನೋಡಿ, ನಾವು ಪರ್ಸನಲ್ ಪ್ರೇಯರ್ ಲೈಫ್ ಇರಬೇಕು. ನಾವು ವೈಯಕ್ತಿಕವಾಗಿ ಸೀಕ್ರೆಟ್ ಆಗಿ ನಾವು ಪ್ರತಿನಿತ್ಯ ದೇವರ ಜೊತೆ ಮಾತಾಡಬೇಕು. ನೋಡಿ, ಪ್ರಾರ್ಥನೆ ಮಾಡುವಾಗ ಮುಖ್ಯವಾಗಿ ಈ ವಿಷಯವನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಬೇಕಾದರೆ ನಾವು ಮುಖ್ಯವಾಗಿ ನಾವು ವೈಯಕ್ತಿಕವಾಗಿ ಹೆಚ್ಚಾದ ಸಮಯವನ್ನು ದೇವರ ಜೊತೆಯಲ್ಲಿ ನಾವು ಕಳೆಯಬೇಕು. 7ನೇ ವಾಕ್ಯದಲ್ಲಿ ನೋಡುವಾಗ ಅಜ್ಞಾನಿಗಳ ಹಾಗೆ ಪ್ರಾರ್ಥನೆ ಮಾಡಬಾರದು. ಅಜ್ಞಾನಿಗಳು ಎಂದು ಹೇಳುವಾಗ ಬುದ್ಧಿ ಇಲ್ಲದೆ ಇರುವಂತ ವ್ಯಕ್ತಿಗಳ ಹಾಗೆ ಪ್ರಾರ್ಥನೆಯನ್ನು ಮಾಡಬಾರದು. ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಸುಮ್ಮನೆ ಹೇಳಿದ್ದನ್ನೇ 10 ಸಾರಿ ಹೇಳಬಾರದು. ನೋಡಿ, ಪ್ರಾರ್ಥನೆ ಮಾಡುವಾಗ ನಮ್ಗೇನ್ ಬೇಕಾಗಿದೆ ಎಲ್ಲವೂ ದೇವರಿಗೆ ಗೊತ್ತಿದೆ. ನಾವು ಪ್ರಾರ್ಥನೆ ಏನು ಮಾಡಬೇಕು, ದೇವರ ಬಳಿಯಲ್ಲಿ ಏನು ನಾವು ಮಾತಾಡ್ಬೇಕೆಂಬುದಾಗ ಅದನ್ನು ಸ್ಪಷ್ಟವಾಗಿ ನಾವು ಮಾತಾಡುವುದನ್ನು ಕಲಿಯಬೇಕು. ನಾವು ದೇವರಿಗೆ ಎಲ್ಲ ಗೊತ್ತು, ನಾವು ನಾಟಕ ಆಡ್ತಾ ಇದೀವ, ನಾವು ನಿಜವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇದೀವ, ಸುಮ್ಮನೆ ಇದೀವ, ಪ್ರತಿಯೊಂದು ದೇವರಿಗೆ ಗೊತ್ತಿದೆ. ಆದರೂ ನಾವು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ನಾವು ಅಜ್ಞಾನಿಗಳ ಹಾಗೆ ಸುಮ್ಮನೆ ಹೇಳಿದ್ದನ್ನೇ ಹೇಳ್ಬಾರ್ದು. ಕೆಲವರು ಇರ್ತಾರೆ, ಪ್ರಾರ್ಥನೆ ಮಾಡುವಾಗ ಹೇಳಿದ ವಾಕ್ಯವನ್ನ 10 ಸಾರಿ ಹೇಳ್ತಾ ಇರ್ತಾರೆ. ಈ ರೀತಿಯಾದ ಕಾರ್ಯವನ್ನು ಪ್ರಾರ್ಥನೆಯಲ್ಲಿ ನಾವು ಮಾಡಬಾರದು. ನೋಡಿ, 10ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೂ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನೋಡಿ, ಯೇಸು ಕ್ರಿಸ್ತನು ಈ ರೀತಿಯಾದ ಒಂದು ಪ್ರಾರ್ಥನೆಯ ಒಂದು ಸಾಲನ್ನು ಹೇಳ್ಕೊಡ್ತಾ ಇದ್ದಾರೆ. ಇದರಲ್ಲಿ ನೋಡಿ, ಸಾರಾಂಶವು ಹೀಗಿದೆ. ಮೊದಲನೇದಾಗಿ ನೋಡುವಂತ ಸಂದರ್ಭದಲ್ಲಿ ದೇವರನ್ನು ನಾವು ಮಹಿಮೆ ಪಡಿಸಬೇಕು, ದೇವರನ್ನು ನಾವು ಸ್ತುತಿಸಬೇಕು. ಪ್ರಾರ್ಥನೆಯಲ್ಲಿ ನೋಡಿ, ಮುಖ್ಯವಾಗಿ ನಾವು ದೇವರನ್ನು ಮಹಿಮೆ ಪಡಿಸಬೇಕು, ದೇವರನ್ನು ಸ್ತುತಿಸಬೇಕು. ದೇವರ ಚಿತ್ತವು ಭೂಮಿಯಲ್ಲಿ ನೆರವೇರಬೇಕೆಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನೋಡಿ, ದೇವರ ಚಿತ್ತವು ದೇವರ ರಾಜ್ಯದಲ್ಲಿ ನೆರವೇರುತ್ತೆ, ಅದೇ ರೀತಿಯಾಗಿ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಏನನ್ನೇ ಪ್ರಾರ್ಥನೆಯನ್ನು ಬೇಡಿಕೊಂಡ್ರು ದೇವರ ಚಿತ್ತವೇ ನೆರವೇರಬೇಕೆಂಬುದಾಗಿ ನಾವು
ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ನೋಡುವಂತ ಸಂದರ್ಭದಲ್ಲಿ ನಮ್ಮ ಅನುದಿನದ ಆಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನೋಡಿ, ನಾಳೆ ನಮ್ಗೆ ಇದು ಬೇಕು, ನಾಳೆ ಅದು ಬೇಕು ಎಂಬುದಾಗಿ ಅನೇಕ ವ್ಯಕ್ತಿಗಳು ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ನೋಡಿ, ಯೇಸು ಕ್ರಿಸ್ತನು ಹೇಳ್ಕೊಡ್ತಾ ಇದ್ದಾರೆ, ನಮ್ಮ ಪ್ರತಿನಿತ್ಯ ಆಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನೋಡಿ, ಅನೇಕ ವ್ಯಕ್ತಿಗಳಿಗೆ ಆಹಾರವಿಲ್ಲದೆ ಎಷ್ಟೋ ಜನ ನರಳಾಡ್ತಾ ಇದ್ದಾರೆ, ಎಷ್ಟೋ ಜನ ದುಃಖದಲ್ಲಿದ್ದಾರೆ. ಅನೇಕ ವ್ಯಕ್ತಿಗಳನ್ನ ನಾವು ಯೂಟ್ಯೂಬ್ ಅಲ್ಲಿ ನೋಡುವಂತ ಸಂದರ್ಭದಲ್ಲಿ ಮಣ್ಣನ್ನು ಅವರು ತಿಂತಾ ಇದ್ದಾರೆ. ಅನೇಕ ವ್ಯಕ್ತಿಗಳಿಗೆ ಆಹಾರವೇ ಇಲ್ಲ. ಆದ್ರೆ ನೋಡಿ, ದೇವರು ಇವತ್ತು ನಮಗೆ ಆಹಾರವನ್ನು ಕೊಟ್ಟದ್ದಕ್ಕಾಗಿ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ನಮ್ಮ ಆಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ನೋಡಿ, ಪ್ರತಿನಿತ್ಯ ನಾವು ಊಟ ಮಾಡುವಂತ ಸಂದರ್ಭದಲ್ಲಿ ಮೊದಲು ನಾವು ದೇವರಿಗೆ ಮಹಿಮೆ ಪಡಿಸಬೇಕು. ದೇವರೇ, ಈ ಆಹಾರವನ್ನು ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರನ್ನು ನಾವು ಸ್ತುತಿಸಬೇಕು. ಆಮೇಲೆ ನೋಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಬೇಕು ಎಂಬುದಾಗಿ ದೇವರನ್ನು ಕೇಳಿಕೊಳ್ಳಬೇಕು. ನೋಡಿ, ನಾವು ಇತರರನ್ನು ಯಾವ ರೀತಿಯಾಗಿ ಕ್ಷಮಿಸ್ತೀವೋ ಅದೇ ರೀತಿಯಾಗಿ ನಮ್ಮ ತಪ್ಪುಗಳನ್ನು ದೇವರೇ ಕ್ಷಮಿಸು ಎಂಬುದಾಗಿ ದೇವರನ್ನು ನಾವು ಕೇಳ್ಕೊಳ್ಳಬೇಕು. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ಹೇಳ್ಕೊಡ್ತಾ ಇದ್ದಾರೆ. ನಂತರ ನೋಡುವಾಗ ನೋಡಿ, 14:15 ನೋಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ನೋಡಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನೋಡಿ, ನಾವು ಇತರರನ್ನು ನಾವು ಕ್ಷಮಿಸುವುದನ್ನು ಕಲಿತುಕೊಳ್ಳಬೇಕು. ಕ್ಷಮಾಪಣೆ, ನೋಡಿ, ಕ್ಷಮಿಸುವ ಒಂದು ಗುಣವನ್ನು ನಾವು ಹೊಂದಿರಬೇಕು. ನೋಡಿ, ಯೇಸು ಕ್ರಿಸ್ತನು ಕಲ್ವಾರಿ ಶಿಲುವೆಯಲ್ಲಿ ಆತನು ಬಲಿಯಾಗುವಂತ ಸಂದರ್ಭದಲ್ಲಿಯೇ ಇವರು ತಪ್ಪು ಮಾಡುವಂತ ಕೆಲಸ ಇವರು ಅರಿಯರು, ಇವರನ್ನು ಕ್ಷಮಿಸಿ ಎಂಬುದಾಗಿ ದೇವರನ್ನು ಬೇಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಸಹ ಇತರರ ತಪ್ಪುಗಳನ್ನು, ನಮ್ಗೆ ಯಾರಾದ್ರೂ ಮೋಸ ಮಾಡಿದ್ರು, ನಮ್ಗೆ ಯಾರಾದ್ರೂ ನೋವು ಕೊಟ್ಟಿದ್ರು, ನಮ್ಗೆ ಯಾರಾದ್ರೂ ತುಂಬಾ ಮನಸ್ಸಿಗೆ ನೋವಾಗುವಂತ ಕಾರ್ಯಗಳನ್ನು ಮಾಡಿದರೂ ಸಹ ಅವರನ್ನು ಕ್ಷಮಿಸಿ ಎಂಬುದಾಗಿ ದೇವರನ್ನು ಕೇಳಿಕೊಳ್ಳಬೇಕು. ನಾವು ಕ್ಷಮಿಸಬೇಕು. ಇಲ್ಲವಾದರೆ ನೋಡಿ, ನಾವು ಇತರರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನೋಡಿ, ನಾವು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಈ ವಿಡಿಯೋದಲ್ಲಿ ನೋಡಿದ್ದೇವೆ. ನೋಡಿ, ನಿಮಗೆ ಇಷ್ಟವಾದ ಒಂದು ಪಾಯಿಂಟ್ ಅನ್ನು ಕಮೆಂಟ್ ಮಾಡಿ. ಓಕೆ, ನಾನು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಹೌದು ಸ್ವಾಮಿ, ಪ್ರಾರ್ಥನೆ ಮಾಡುವುದನ್ನು ಹೇಳಿಕೊಟ್ಟಂತ ದೇವರು ನೀನಪ್ಪ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸಪ್ಪ. ಎಲ್ಲಾ ಕಾರ್ಯಗಳಲ್ಲಿಯೂ ಅಪ್ಪ ನೀನು ಜೊತೆಯಾಗಿದ್ದು ನಡೆಸು. ಎಲ್ಲಾ ವಿಷಯಗಳನ್ನು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.